So, hello friends, good morning. Welcome to Smile Talk Paramedical ಚಾನಲ್. ಫ್ರೆಂಡ್ಸ್, ಲ್ಯಾಟರ್ ಎಂಟ್ರಿ ಅಭ್ಯರ್ಥಿಗಳಿಗೆ ಈ ಅಪ್ಲಿಕೇಶನ್ ಅಂತೂ ಕ್ಲೋಸ್ ಆಗಿದೆ. ಇಲ್ಲಿ ಮುಂದಿನ ಸ್ಟೆಪ್ ಏನಿರುತ್ತೆ, ಸೊ ಮುಂದಿನ ಪ್ರಕ್ರಿಯೆ ಏನಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಿಂದಿನ ಒಂದು 24ರಲ್ಲಿ ಆಗಿತ್ತು. ಸೊ ಅದರ ಪ್ರಕಾರ ಹೇಳೋದಾದರೆ ಈಗ ನೋಡಿ ನಿಮಗೆ ಇನ್ನೂ ಭಾಳಷ್ಟು ಏನಪ್ಪ ಅಂದರೆ ಈಗ ವೇಳಾಪಟ್ಟಿನ ರಿಲೀಸ್ ಮಾಡಬೇಕು. ಒಂದನೇದು ವೇಳಾಪಟ್ಟಿ ಟೈಮ್ ಟೇಬಲ್ ರಿಲೀಸ್ ಮಾಡಬೇಕು. ಎರಡನೇದು ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ಇದನ್ನು ಮಾಡಬೇಕು, ರ್ಯಾಂಕ್ ಲಿಸ್ಟ್ಗಳನ್ನು ರಿಲೀಸ್ ಮಾಡಬೇಕು. ಓಕೆ, ರ್ಯಾಂಕ್ ಲಿಸ್ಟ್. ಓಕೆ, ಸೊ ರ್ಯಾಂಕ್ ಲಿಸ್ಟ್ ಬಿಡಬೇಕು ಮತ್ತು ಟೈಮ್ ಟೇಬಲ್ ರಿಲೀಸ್ ಮಾಡಬೇಕು. ಆಮೇಲೆ ಇನ್ನೊಂದು ಏನಂತಂದರೆ ಸೀಟ್ ಮೆಟ್ರಿಕ್ಸ್ ಅಂತಂದರೆ ಯಾವ ಕಾಲೇಜುಗಳಲ್ಲಿ ಎಷ್ಟು ಸೀಟ್ ಇದ್ದಾವೆ ಅಂಥೇಳಿ ಅವುಗಳನ್ನು ರಿಲೀಸ್ ಮಾಡಬೇಕು. ಸೊ ಇಷ್ಟು ರಿಲೀಸ್ ಆದಮೇಲೆ ಏನಾಗುತ್ತೆ ಅಂತಂದರೆ ನಿಮಗೆ ಕೌನ್ಸ್ಲಿಂಗ್ ಆರಂಭ ಆದಂಗೆ. ಬಟ್ ನೀವು ಕೇಳ್ಬೋದು ಡಾಕ್ಯುಮೆಂಟ್ ವೆರಿಫಿಕೇಷನ್. ನನಗನ್ನಿಸ್ತದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಹೋದ ವರ್ಷ ಅಂತೂ ಮಾಡಿಲ್ಲ. ಈ ವರ್ಷ ಏನು ಮಾಡ್ತಾರೆ ನೋಡಬೇಕು. ಯಾಕಂದರೆ ನಮ್ಮ ಒಂದು ಲ್ಯಾಟರ್ ಎಂಟ್ರಿ ಮತ್ತು ಪೋಸ್ಟ್ ಬೇಸಿಕ್ ಬಿ ಎಸ್ ನರ್ಸಿಂಗ್ ಅಷ್ಟು ಬೇಜವಾಬ್ದಾರಿತನದಿಂದ ಕೌನ್ಸ್ಲಿಂಗ್ ಮಾಡೋದಂತೂ ನಾನು 2 ವರ್ಷದಿಂದ ನೋಡ್ತಾ ಇದ್ದೇನೆ. ಹೀಗಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೀತಾರೆ ಅನ್ನೋದು ನನಗಂತೂ ಡೌಟ್ ಇದೆ. ಬಟ್ ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ನಿಮಗೆ ರ್ಯಾಂಕ್ ಲಿಸ್ಟ್ ಬಿಡಬೇಕು, ವೇಳಾಪಟ್ಟಿ ಬಿಡಬೇಕು, ಆಪ್ಷನ್ ಎಂಟ್ರಿ ಲಿಂಕ್ ಬಿಡಬೇಕು, ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕು. ಇದು ಇವತ್ತು ನಾಳೆ ಆಗೋದಿಲ್ಲ. ನನಗನ್ನಿಸ್ತಾ ಇದೆ ಇದು ಮಂಡೆಯಿಂದ ಏನಾದರೂ ಆರಂಭ ಆದರೆ ಆಗ್ಬೋದು, ಸೋಮವಾರದಿಂದ. ಯಾಕಂದರೆ ನಿನ್ನೆ ತನಕನೂ ರಜೆನಿತ್ತು. ಮತ್ತು ಈಗ ಏನು ಹೇಳಿದ್ದಾರೆ ಅಂತಂದರೆ ಭಾಳಷ್ಟು ವಿದ್ಯಾರ್ಥಿಗಳಲ್ಲಿ ಎಡಿಟಿಂಗ್ ಆಪ್ಷನ್ಗಳನ್ನು ಬಿಡೋದಿಲ್ಲ ಅಂತ ಹೇಳಿದ್ದಕ್ಕೆ ಅವ್ರಿಗೆ ಬೆಂಗಳೂರಿಗೆ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿ ಏನಾದರೂ ಎಡಿಟ್ ಮಾಡ್ಕೊಳ್ಳೋದಿತ್ತು, ಫೋಟೋ ಚೇಂಜ್ ಆಗಿದೆ, ಮಾರ್ಕ್ಸ್ ಎಂಟ್ರಿ ಆಗಿಲ್ಲ, ಪೇಮೆಂಟ್ ಪೆಂಡಿಂಗ್ ಅಂತಿದ್ದರೆ ಬೆಂಗಳೂರು ಬಂದು ವೆರಿಫಿಕೇಷನ್ ಮಾಡಿಸ್ಕೊಂಡು ಹೋಗಿ, ಬೆಂಗಳೂರು ಬಂದು ಕ್ಲಿಯರ್ ಮಾಡ್ಕೊಂಡು ಹೋಗಿ, ಫೋನಲ್ಲಿ ಮಾಡೋದಿಲ್ಲ ಅಂತ ಈ ರೀತಿ ಹೇಳ್ತಾ ಇದ್ದಾರಂತೆ. ಸೊ ಇದನ್ನು ಕೂಡ ಲೆಕ್ಕ ತೊಗೊಂಡ್ರೆ ಇವತ್ತು ನಾಳೆ 2 ದಿನ ತೊಗೊಂಡ್ರು ಕೂಡ ನಿಮಗೆ ಮಂಡೇ ತನಕದಿಂದ ಮತ್ತೇನಾದರೂ ಅಪ್ಡೇಟನ್ನು ಮಾಡ್ಬೋದು. ಮತ್ತು ನಾನು ಕೂಡ ಇವತ್ತು ಕಾಲ್ ಮಾಡ್ತೇನೆ. ನಿನ್ನೆ ರಜೆ ಇತ್ತು, ಹೀಗೆ ಕಾಲ್ ಮಾಡೋಕ್ಕಾಗಲಿಲ್ಲ. ನಾಳೆಗೆ ರಜೆ, ಇವತ್ತು ಈ ಓಪನ್ ಇದೆ. ಕಾಲ್ ಮಾಡಿ ಏನಾದರೂ ಮಾಹಿತಿ ಇದ್ದರೆ ನಿಮಗೆ ಒದಗಿಸಲಿ ಪ್ರಯತ್ನ ಮಾಡ್ತೇನೆ. ಅಥವಾ ನೀವೇನಾದರೂ ಬೆಂಗಳೂರು ಹೋಗಿದ್ರಿ ಅಥವಾ ಕಾಲ್ಗಳು ಮಾಡಿದ್ರಿ, ನಿಮ್ಮಲ್ಲಿ ಏನಾದರೂ ಮಾಹಿತಿ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ನಮ್ಮ ವಿದ್ಯಾರ್ಥಿಗಳು ಕೂಡ ಹೆಲ್ಪ್ಫುಲ್ ಆಗುತ್ತೆ.